ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಮೇಡಮ್ ಅವರೇ, ನೀವು ನನ್ನನ್ನು ಜೈಲಿಂದ ಈ ಹೊರಗಿನ ಪ್ರಪಂಚಕ್ಕೆ ಕರ್ಕೊಂಬಂದ್ರಿ, ನಮ್ಮೂರಿಗೆ ಕರ್ಕೊಂಬಂದ್ರಿ. ನನ್ನ ಮಕ್ಕಳು ಜೀವನ ಮನೆ ಎಲ್ಲ ಉಳಿಯಂಗಾಯ್ತು. ಇಷ್ಟು ದಿನ ಆದರೂ ಒಂದು ದಿನಕ್ಕೂ ಈ ಕೈಗಳಿಗೆ ಬೇಡಿ ಹಾಕಲಿಲ್ಲ. ನೀವು ನಿಮ್ಮ ಮನೆ, ನಿಮ್ಮ ಮಕ್ಕಳು, ನಿಮ್ಮ ಊರು ಎಲ್ಲ ಬಿಟ್ಟು ನನ್ನ ಜೊತೆಗೆ ನಮ್ಮೂರಾಗ ಅಲ್ದು ಏಟೊಂದು ಕಷ್ಟಪಟ್ರಿ. ಈ ಋಣನ ನಾನು ಯಾವತ್ತೂ ಮರೆಯಂಗಿಲ್ಲ. ಹಾಗೆಲ್ಲ ಯಾಕೆ ಮಾತಾಡ್ತೀಯ ಶಾರದಮ್ಮ? ನಮಗೂ ಮಕ್ಕಳಿದಾವೆ ಅಂತ ಹೇಳಲಿಲ್ವಾ? ಅದ್ರ ಅರ್ಥ ಏನು ಹೇಳು? ಏನ್ರವಾ, ಜಗತ್ತಲ್ಲಿ ಯಾವುದೇ ಮಕ್ಕಳಿಗೆ ತೊಂದರೆ ಆಗುತ್ತೆ ಅಂದ್ರೆ ಒಬ್ಬ ತಾಯಿ ಇನ್ನೊಬ್ಬ ತಾಯಿಗೆ ಕೈ ಜೋಡಿಸ್ತಾಳೆ. ಅದಕ್ಕೆ ಅಲ್ವಾ ನೀನ್ ನಂಬಿರುವ ಆ ಮಕ್ಕಳಮ್ಮ ನಿನ್ ಮಕ್ಳನ್ನ ಉಳ್ಸಕ್ಕೆ ನಿನ್ ಜೊತೆ ಕೈ ಜೋಡಿಸಿದ್ದು. ತೀಟ ಕಟ್ರವ, ನಾನು ಬಂದ ಕೆಲಸ ಮುಗೀತು. ಇನ್ನು ನನ್ನ ಮಕ್ಕಳನ್ನ ಆ ಮಕ್ಕಳವನ್ನೇ ನೋಡ್ಕೊತಾಳೆ. ಇನ್ನು ನನ್ನ ವಾಪಸ್ಸು ಜೈಲಿಗೆ ಕರ್ಕೊಂಡೋಗ. ಅಯ್ಯೋ ಕಚಾಳ ನನ್ನ ಮಗನೆ, ದಿನ ನಂಬ್ಕೊಂಡು ನಾವು ಊರ್ ಬಿಟ್ಟು ಬೆಂಗಳೂರಿಗೆ ಹೋಗಿ ಸಿಹಿ ಸುದ್ದಿ ಕೊಡ್ತಾನಂತ ಕಾಯ್ತಾ ಇದ್ರೆ ಬಂದ ತಕ್ಷಣ ಎದೆ ಹೊಡೆದೋಗೋ ವಿಷಯ ಕೊಡ್ತಿಲ್ಲ. ಇವತ್ತು ನಿನ್ನ ಸಾಯಿಸಾಕ್ಬಿಡ್ತೀನಿ. ಯಜಮಾನ್ರೆ, ನಂದೇನು ತಪ್ಪಿಲ್ಲ. ಮನೆ ಹರಾಜ್ ಆಗ್ಲೇಬೇಕು ಅಂತ ನಾನು ಹಠ ಇಟ್ಕೊಂಡು ನಿಂತ್ಕೊಂಡ್ಬಿಟ್ಟಿದೆ. ಅಷ್ಟ್ರಲ್ಲಿ ನಿಮ್ಮ ಮಗಳು ಬಂದು ಈಟುದ್ದ ಕಾನೂನು ಹೇಳ್ಬಿಟ್ಲು. ಅವಳ ಮಾತು ಕೇಳಿ ಲಾಯರಪ್ಪ ಮನೆ ಕೊಟ್ಬಿಟ್ರು. ನನ್ನ ಕ್ಷಮಿಸ್ಬಿಡಿ. ನಿಮ್ಮ ಹೆಸರು ಹೇಳ್ಕೊಂಡು ಮನೇಲಿ ದೀಪ ಹಚ್ಕೊಂಡಿರ್ತೀನಿ. ಇನ್ನು ನಂಬ್ಕೊಂಡು ಕೌಡೇನು ಹೋಯ್ತು, ಕಲ್ಲು ಹೋಯ್ತು ಅಂದಂಗೆ ಆಯ್ತು. ಯಜಮಾನ್ರೆ, ಇದ್ರಲ್ಲಿ ನಂದೇನು ತಪ್ಪದೆ? ಎಲ್ಲ ನಮ್ಮ ಲಾಯರ್ ನೋಡ್ಕೊತಾರೆ ಹೋಗು ಅಂತ ಹೇಳಿದ್ರಲ್ಲ, ಸರಿಯಾದ ಟೈಮ್ಗೆ ಆ ಲಾಯರಪ್ಪ ಕೈ ಕೊಟ್ಬಿಟ್ರು. ಇನ್ನು ಯಾವತ್ತೂ ಈ ಊರಿನಲ್ಲಿ ಕಾಣಿಸ್ಕೋಬೇಡ. ಮುಖ್ಯವಾಗಿ ಆ ಪಾರ್ವತಿ ಎದುರು ಕಾಣಿಸ್ಬೇಡ. ಯಾಕಂದ್ರೆ ಕಳ್ಳನ ಗುಟ್ಟು ಕಳ್ಳನಿಗೆ ಗೊತ್ತು ಅನ್ನೋ ಹಾಗೆ ಮನೆ ಜಪ್ತಿ ಆಗೋದಕ್ಕೆ ಯಾರು ಕಾರಣ, ಯಾರು ಹೇಳಿದ್ದು, ಯಾರು ಹೇಳಿಸಿದ್ದು ಅಂತ ಹುಡುಕ್ತಾ ನಮ್ಮ ಮನೆವರೆಗೂ ಬಂದ್ಬಿಡ್ತಾಳೆ. ಹೋಗ್ತಾ ಇರೋ. ಲೇ ದಾಚಾಕೋಡ, ಸಾಯ್ಸಕ್ ಮುಂಚೆ ಪ್ರಾಣ ಉಳಿಸ್ಕೋ. ಓಡು, ಓಡಾಗ್ಲಾ. ಎಲ್ಲ ಮುಗಿಸ್ಕೊಂಡು ಊರಿಗೆ ಬಂದ್ರೆ ಆ ನನ್ನ ಮಗ ಬೀದಿಗೆ ಬಿದ್ದ ಅನ್ನೋ ಸತ್ಯ ನನ್ನ ಕಿವಿಗೆ ಬೀಳ್ತದೆ ಅನ್ಕೊಂಡ್ರೆ ಇರೋ ಮನೆನ ಉಳಿಸ್ಕೊಂಡು ನೆಮ್ಮದಿ ಆಗ್ಬಿಟ್ಟವನೆ ನಮ್ಮ ಮಗ ಶಿವ. ಅರಿ ಸುಶೀಲಾ, ಸುಮ್ಮನೆ ಇರಕ್ಕ. ಬೆಂಗಳೂರಿಂದ ಬಂದಿದ್ದಾರೆ, ಸ್ವಲ್ಪ ಹೊತ್ತು ವಿಶ್ರಾಂತಿ ತಗೊಳ್ತಾರೆ ಅನ್ಕೊಂಡ್ರೆ ಆಗ್ಲೇ ಕೆಲಸ ಶುರು ಹಚ್ಕೊಂಡ್ಬಿಟ್ಟಿದ್ದಾರೆ. ರೀ, ನೀರು ಕುಡಿದು ದಣಿವಾರಿಸ್ಕೊಳ್ಳಿ. ಪಾಪ ತುಂಬ ಕೂಗಾಡ್ತಾ ಇದ್ದೀರಾ. ನಿಮಗೆ ಊರೆಲ್ಲ ಮುಖ್ಯ, ಒಪ್ಕೋತೀನಿ. ಮಾರಿಗುಡಿ ದೇವರು ನೀವು. ಆದರೆ ನಮಗೆ ನೀವೊಬ್ಬರೇ ರೀ ಮುಖ್ಯ. ನಿಮ್ಮ ಆರೋಗ್ಯದ ಕಡೆ ಜೋಪಾನ. ಜಾಸ್ತಿ ಕೂಗಾಡಬೇಡ್ರಿ. ಪರ್ಶು, ಛತ್ರಿನ ನಿಮ್ಮಿಬ್ಬರಿಗೂ ಶರ್ಬತ್ ಮಾಡ್ಕೊಂಡು ಬರ್ಲಾ? ಅಕ್ಕ, ಇವರಿಬ್ಬರಿಗೂ ಏನು ಬೇಡವಂತೆ ಅಕ್ಕ. ನಡಿ ಅಕ್ಕ, ನಮ್ಮ ಪಾಡಿಗೆ ನಾವು ಮೊದಲು ಹೇಗೆ ಕೆಲಸ ಮಾಡ್ಕೊಂಡಿದ್ವೋ ಹಾಗೆ ಇದ್ಬಿಡೋಣ. ಆಮೇಲೇನು, ನಾನು ದೇವ್ರ ಕೈ ಮುಗ್ದು ಕಣ್ ಬಿಡ್ತೀನಿ. ಹುಂಡಿ ಮೇಲೆ ನನ್ನ ಕಣ್ಮುಂದೆ ಅದೇ ಬ್ಯಾಗು. ನಂಬಕ್ಕೆ ಆಗ್ಲಿಲ್ಲ ಗೊತ್ತಾ? ಆದ್ರೆ ನಾನ್ ನಂಬ್ತೀನಿ ಪಾರು, ನಾನ್ ನಂಬ್ತೀನಿ. ಆ ನಮ್ಮವ್ವ ಯಾವುದೋ ಒಂದು ರೂಪದಲ್ಲಿ ಬಂದು ನಮ್ ಕೈ ಹಿಡಿತಾಳೆ ಅನ್ನೋದಕ್ಕೆ ಇದಕ್ಕಿಂತ ಸಾಕ್ಷಿ ಬೇಕಾ? ಜನ ಒಂದ್ 4 ಅಕ್ಷರ ಕಲ್ತ್ಬಿಟ್ಟು ಯಾವ್ರು ದಿಂಡ್ರು ಇಲ್ಲ ಅಂತಾರೆ. ಆದ್ರೆ ಆ ಜನರಿಗೆ ಏನ್ ಗೊತ್ತು, ಯಾರು ಇರೋದಕ್ಕೆ ಅಲ್ವಾ ಅವನ ಇಲ್ವಾ ಅನ್ನೋ ವಾದ ನಡೆಯೋದು. ನಿಜ ಅಣ್ಣ, ಕೆಲವು ಸಲ ನಾವು ಅನ್ಕೊಳ್ದೆ ಇರೋದು ನಡೆದಾಗ ನಾಸ್ತಿಕರು ಅದನ್ನ ಅನ್ಎಕ್ಸ್ಪೆಕ್ಟೆಡ್ ಅಂತಾರೆ. ನಾವು ಆಸ್ತಿಕರು
ಅದನ್ನ ಪವಾಡ ಅಂತೀವಿ. ಆದ್ರೂ ಈ ಅನ್ಎಕ್ಸ್ಪೆಕ್ಟೆಡ್ ಪವಾಡಗಳಿಗೆ ನಮ್ಮನ್ ಮೀರಿದೊಂದು ಶಕ್ತಿ ಇದೆ ಅಂತ ನಿಮ್ಗೆ ಅನ್ಸಲ್ವಾ? ಆದ್ರೆ ಮದ್ವೆ ಮನೇಲಿ ಹಣ ಕದ್ದಿದ್ ಸೀನಾ ಅಂತ ಮಾದಪ್ಪಣ್ಣ ಹೇಳ್ದಾಗ ನಮ್ಮ ಕಷ್ಟನೇ ಆಯ್ತಿತ್ತು. ಸೀನಣ್ಣ ತುಂಬಾ ಒಳ್ಳೆಯವನು, ಜಗಳ ಆಡ್ತಾನೆ ಅನ್ನೋದ್ ಬಿಟ್ರೆ ಕದಿಯೋ ಬುದ್ಧಿ ಎಲ್ಲ ಇಲ್ವೇ ಇಲ್ಲ. ಕುಸೆ ನಮ್ ಮಾದಪ್ಪನ ಮಗ ನಮ್ ಸೀನಾ ಹೊಸಿ ಬೇಜವಾಬ್ದಾರಿ ಬಿಟ್ರೆ ಈ ತರ ಕೆಟ್ಟ ಬುದ್ಧಿ ಎಲ್ಲ ಅವನಿಗಿಲ್ಲ. ಅದನ್ನ ನಾನು ಮಾದಪ್ಪನ ಅಂತ ಹೇಳಿದ್ರೆ ಅವನ್ನ ಕೇಳಕ್ಕೆ ಇಲ್ಲ, ಇನ್ನು 4 ಬಿಡ್ತಾರ ಅವನಿಗೆ. ಅದಕ್ಕೆ ನಾನು ಸುಮ್ಕಿದ್ದೆ. ಆದ್ರೂ ನನಗೊಂದು ಡೌಟು, ಮದ್ವೆ ಮನೇಲಿ ಕಳ್ದೋಗಿದ್ ಬ್ಯಾಗು ದೇವಸ್ಥಾನದಲ್ಲಿ ಸಿಕ್ತು ಅಂದ್ರೆ ಈ ಕತ್ತಿರೋರ್ಗೆ ಗಿಲ್ಟ್ ಫೀಲ್ ಬಂದು ವಾಪಸ್ ತಂದಿಟ್ಟಿರ್ಬೋದಾ? ಅಥವಾ ಆ ಮಾಕಾಳವನೇ ಅವ್ರಿಗೆ ಗಿಲ್ಟ್ ಫೀಲ್ ಬರೋ ಥರ ಮಾಡಿ ವಾಪಸ್ ಕೊಡ್ಸಿರ್ಬೋದಾ? ಚಾನ್ಸಸ್ ಇದೆ ಅದಕ್ಕೆ. ಯಾಕಂದ್ರೆ ರೀಸೆಂಟ್ ಆಗಿ ಒಬ್ರು ನ್ಯೂಸ್ ಆಂಕರ್ ಅವ್ರ ಬ್ಲಾಗಲ್ಲಿ ಬರ್ಕೊಂಡಿದ್ದನ್ನ ನಾನು ಓದಿದ್ದೆ. ಒಬ್ಬ ಕಳ್ಳ ಕಳ್ತನ ಮಾಡಿ ಆಮೇಲೆ ಅವ್ನಿಗೆ ಗಿಲ್ಟ್ ಫೀಲ್ ಆಗಿ ಆ ಸರನ್ನ ನೀಟಾಗಿ ಪ್ಯಾಕ್ ಮಾಡಿ ಈ ಆಂಕರ್ಗೆ ತಲುಪಿಸ್ಬಿಟ್ಟಿದ್ದಾರೆ, ಇದನ್ನ ಸಂಬಂಧಪಟ್ಟವ್ರಿಗೆ ತಲುಪಿಸಿ ಅಂತ. ಹಾಗೆ ಕೆಟ್ಟ ಸಂದರ್ಭದಲ್ಲಿ ಅನಿವಾರ್ಯಕ್ಕೆ ಕಳ್ತನ ಮಾಡಿ ಆಮೇಲೆ ಅದ್ರ ಪಶ್ಚಾತ್ತಾಪ ಆಗಿ ವಾಪಸ್ ತಂದು ಕೊಟ್ಟಿರ್ಬೋದು. ಸುಮ್ನೆ ಇವಾಗ ಏನೇನೋ ಯೋಚನೆ ಮಾಡ್ಕೊಂಡಿರೋದ್ ವೇಸ್ಟ್. ನಮ್ಮನೆ ನಮಗ್ ಸಿಕ್ಕಾಯ್ತಲ್ಲ ಅಷ್ಟೇ ಸಾಕು. ಜೊತೆಗೆ ಸಾಲನೂ ತೀರ್ತು, ಮನೆ ಪತ್ರ ಅಣ್ಣನ ಕೈಗೆ ವಾಪಸ್ಸು ಬಂತು. ಹೌದು ಕಣವ, ಇದಕ್ಕೆಲ್ಲ ಕಾರಣ ಆ ನಮ್ಮವ್ವ, ನಮ್ ಗ್ರಾಮ ದೇವತೆ. ಅವಳಿಗೆ ಭಕ್ತಿಯಿಂದ ಕೈ ಮುಗ್ದು ದೀಪ ಹಚ್ಬೇಕು. ಬರವ. ವಾ ಸೀನಾ, ಏನ್ಲ ಈ ಬಟ್ಟೆನಾಗಿ ಈಟೊಂದು ಸಕದಾಗ ಕಾಣ್ತಿದ್ಯಾ? ನಿನ್ನಂತವನಿಗೆ ತಗೊಂಡೋಗಿ ಆ ಗುಂಡ್ ಕಲ್ಲನ್ ಕಟ್ಬಿಟ್ಟ ಪಾಪ ನನ್ ಗಂಡ. ಅಯ್ಯೋ ಬಿಡವ, ಎಲ್ಲ ಮುಗಿದ್ಮೇಲೆ ಗೋಳಾಡಿ ಏನ್ ಪ್ರಯೋಜನ. ಸರಿ, ಶಿವಣ್ಣ ಮನೆ ಹತ್ರ ಹೋಗ್ಬರೋದಪ್ಪ. ನಾನು ನಿಮ್ಮ ಅಪ್ಪಂಗೆ ಫೋನ್ ಮಾಡಿದ್ದೆ, ಅನ್ನೇನಹಳ್ಳಿ ದಾಟೋರಂತೆ. ಹಂಗೆ ಶಿವು ಮನೆ ವಿಷಯನೂ ಹೇಳ್ದೆ. ಪಾಪ ನೊಂದ್ಕೊಂಡು ಸೀದಾ ಅಲ್ಲಿಗೆ ಹೋಗೋರೆ. ಅದು 3 ದಿವಸದಿಂದ ಬೆಂಗಳೂರಲ್ಲೇ ಇದ್ರಲ್ಲ, ಅದು ಇದು ತಿಂದು ಬಾಯಿ ಕೆಟ್ಟಿರ್ತೈತೆ. ನಾನು ಉಪಸಾರ ಮಾಡ್ತೀನಿ, ನೀನು ಹೋಗಿರು. ಮದರ್ ಇಂಡಿಯಾ, ಏನ್ ಸಾಕಾದಾಗ ನಾಟಕ ಮಾಡ್ತೀಯ. ಈಗ ತಾನೇ 2 ನಿಮಿಷದ ಮುಂಚೆ ಪಾಪ ನನ್ ಗಂಡ ಅನ್ಬಿಟ್ಟು ಈಗ ಅಯ್ಯೋ ಪಾಪ ನನ್ ಗಂಡ ಅಂತಿದ್ಯಾ ನೋಡು. ಬಾಲ್ಯ ಇದ್ಯಾ ಕಣವ. ಆದ್ರೂ ಈಗಿನ ಕಾಲದ ಹೆಣ್ಮಕ್ಳು ನೀನ್ ನೋಡ್ ಕಲಿಬೇಕು ಪ್ರೀತಿ ಮಾಡೋದ್ನ. ನೀನ್ ಗಂಡನ ಮೇಲೆ ಇನ್ನೂ ಲವ್ ಕಮ್ಮಿ ಆಗಿಲ್ಲ ಅಲ್ವಾ? ಅದೇಂಗ್ ಲವ್ ಹೋಯ್ತದೆ? ಅದೇ ಬ್ಯಾರೆ ಇದೇ ಬ್ಯಾರೆ. ಪ್ರೀತಿ ಮಾಡುವಾಗ ಪ್ರೀತಿ ಮಾಡ್ಬೇಕು, ಕೋಪ ಮಾಡ್ಕೊಂಡಾಗ ಕೋಪ ಮಾಡ್ಕೋಬೇಕು. ಎಲ್ಲ ತವಳು ಒಂದೇ ಥರಕ್ಕೆ ಇರಕ್ಕಾಯ್ತದ? ನಿನ್ ನಡಿ ಹೇಳ್ತೀನಿ. ಸರಿ ಸರಿ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.